ಹಲೋ ಎವ್ರಿವನ್, ಮತ್ತೊಮ್ಮೆ ಪ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಪ್ರತಿದಿನ ಯಾರ ಬಗ್ಗೆ ಯೋಚಿಸ್ತೀರಾ, ಅವ್ರಿಗೆ ನಿಮ್ಮ ಮೇಲೆ ಏನು ಫೀಲಿಂಗ್ಸ್ ಇದೆ, ಏನು ಭಾವನೆಗಳಿದೆ, ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಕಾರ್ಡ್ಸ್ ನೋಡೋಣ. ಏನು ಬರುತ್ತೆ? ರೈಟ್ ಪಾತ್, ಮತ್ತೊಂದು ಹಾರ್ಟ್ ಬ್ರೇಕ್, ಇಲ್ಲೊಂದು ರಿಲ್ಯಾಕ್ಸ್ ಬರ್ತಾ ಇದೆ, ಹಾಗೆ ಟುಗೆದರ್, ಮತ್ತೊಂದು ಗಿಫ್ಟ್ಸ್. ಬಾಟಮ್ನಲ್ಲಿ ಏನಿದೆ? ಡ್ರೀಮ್ಸ್. ಅವರು ಡ್ರೀಮ್ ಪರ್ಸನ್ ನೀವಾಗಿದ್ರಿ, ಈಗಲೂ ಸಹ ನಿಮ್ಮ ಕನಸು ಕಾಣೋದಿದೆ. ಅವರು ನಿಮ್ಮಲ್ಲಿ ಏನೋ ಪಾಸಿಟಿವಿಟಿ ಇದೆ ಹಾಗನ್ಸುತ್ತೆ ಅವ್ರಿಗೆ. ನಿಮ್ಮ ಫ್ರೆಂಡ್ಶಿಪ್ ಆದಮೇಲೆ ಅವ್ರ ಜೀವನದಲ್ಲಿ ಏನೋ ಶಾಂತಿ ನೆಮ್ಮದಿ ಇತ್ತು ಅಂತ ಅನ್ನಿಸ್ತಾ ಇದೆ. ಈ ಟೈಮಲ್ಲಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೋದಿದೆ. ಇಲ್ಲಿ ಮುಂದೆ ಏನಿದೆ ನೋಡೋಣ. ಇಲ್ಲೊಂದು ರೈಟ್ ಪಾತ್ ಬರ್ತಾ ಇದೆ. ನೀವು ಅವ್ರಿಗೆ ಸರಿಯಾದ ವ್ಯಕ್ತಿ ಹಾಗನ್ನಿಸ್ತಾ ಇತ್ತು. ನಿಮ್ಮ ಭೇಟಿ ಆದಮೇಲೆ ನೀವು ಅವ್ರನ್ನ ಕೇರ್ ಮಾಡ್ತಾ ಇದ್ದಿದ್ದು, ನೀವು ಅವ್ರಿಗೆ ಸಜೆಷನ್ಸ್ ಕೊಡ್ತಾ ಇದ್ರಿ. ಇದರಿಂದ ಅವ್ರ ಲೈಫಲ್ಲಿ ಏನೋ ಚೇಂಜಸ್ ಆಗಿತ್ತು. ನಾನು ಒಂದು ಸರಿಯಾದ ದಾರಿನಲ್ಲಿ ಹೋಗ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು ಅವ್ರಿಗೆ. ಹಾಗೆ ಏನೋ ರಿಲ್ಯಾಕ್ಸ್ಡ್ ಫೀಲಿಂಗ್ಸ್ ಇತ್ತು. ಈ ನಡುವೆ ಏನೋ ಹಾರ್ಟ್ ಬ್ರೇಕ್, ಅಂದರೆ ಏನೋ ಸಮಸ್ಯೆಗಳಿದೆ, ಏನೋ ಬೇಜಾರಾಗಿದೆ, ನಿಮ್ಮಿಂದ ದೂರ ಆಗಿದ್ದಾರೆ ಹಾಗನ್ನಿಸ್ತಾ ಇದೆ. ಆದರೆ ಮತ್ತೆ ಇಲ್ಲೊಂದು ಟುಗೆದರ್ ಬರ್ತಾ ಇದೆ. ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗಬೇಕು ಅನ್ನೋದಿದೆ. ಹಾಗೆ ಗಿಫ್ಟ್ಸು ಬರ್ತಾ ಇದೆ. ನೀವೊಂದು ಹೆಲ್ಪಿಂಗ್ ನೇಚರ್ ವ್ಯಕ್ತಿ ಹಾಗನ್ನಿಸ್ತಾ ಇದೆ ನನಗೆ. ಹೇಗೋ ಏನೋ ಇವ್ರನ್ನ ಭೇಟಿ ಮಾಡಿದ್ರಿ, ಅಲ್ಲೊಂದು ಫ್ರೆಂಡ್ಶಿಪ್ ಇತ್ತು, ನಿಮ್ಮಿಂದ ಅವ್ರ ಲೈಫಲ್ಲಿ ಚೇಂಜಸ್ ಆಗಿತ್ತು. ಫೈನಾನ್ಷಿಯಲಿ, ಇಮೋಷ್ನಲಿ ನೀವು ಸಹಾಯ ಮಾಡಿದ್ದೀರ ಅವ್ರಿಗೆ ಅನ್ನೋದಿದೆ. ಅದರಿಂದ ಅದನ್ನೆಲ್ಲ ವಾಪಸ್ ಕೊಡಬೇಕು ಅನ್ನೋದಿದೆ ಅವ್ರಿಗೆ. ನಿಮ್ಮನ್ನು ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ. ನೀವು ಮಾಡಿರೋ ಒಳ್ಳೆ ಕೆಲಸ ಯಾವತ್ತಿದ್ರೂ ನಿಮ್ಗೆ ಒಳ್ಳೆಯದಾಗುತ್ತೆ. ಏನೋ ಅವ್ರು ನಿಮಗೆ ಹೇಳ್ದೆ ದೂರ ಆಗಿರಬಹುದು, ಸೈಲೆಂಟ್ ಆಗಿರಬಹುದು, ಅದರಿಂದ ನಿಮಗೆ ಬೇಜಾರಾಗಿದೆ ಸರಿ. ಆದರೆ ಅವರೇನು ನಿಮ್ಮನ್ನು ಮರ್ತಿಲ್ಲ. ಅವ್ರಿಗೂ ನಿಮ್ಮ ನೆನಪಿದೆ, ನೀವು ಮಾಡಿದ ಸಹಾಯಗಳು ನೆನಪಿದೆ, ನಿಮ್ಮ ಒಳ್ಳೆತನ ನೆನಪಿದೆ. ಅದನ್ನೆಲ್ಲ ರಿಟರ್ನ್ ಮಾಡಬೇಕು ಅನ್ನೋ ಮನಸ್ಸೂ ಇದೆ. ಟೈಮ್ ಸರಿಯಾಗಿಲ್ದಿರುವಾಗ ಅಥವಾ ತನ್ನ ಸಮಸ್ಯೆಗಳನ್ನ ಪರಿಹರಿಸೋ ಬಗ್ಗೆ ಕಾಣ್ದಿರುವಾಗ ಕೆಲವರು ರೂಢಾಗಿ ಬಿಹೇವ್ ಮಾಡ್ತಾರೆ, ಅಥವಾ ಕೆಲವರು ಸೈಲೆಂಟ್ ಆಗಿಬಿಡ್ತಾರೆ. ಆದರೆ ನೆನಪುಗಳು ಹೋಗಲ್ಲ, ಸಹಾಯ ಮಾಡಿರೋದು ಮರ್ತು ಹೋಗಲ್ಲ. ಯಾವುದೋ ಹೆಲ್ಪ್ಲೆಸ್ನೆಸ್ಸಿಂದ ಬರೋಕ್ಕಾಗಲ್ಲ, ಭೇಟಿ ಆಗೋಕ್ಕಾಗಲ್ಲ, ಅಥವಾ ಮಾತಾಡಬೇಕು ಅಂತಲೂ ಅನಿಸಲ್ಲ. ಪರಿಸ್ಥಿತಿ ಸರಿಯಾಗ್ತಾ ಇದ್ದ ಹಾಗೆ ಅಲ್ಲೊಂದು ಸಂತೋಷ ಇರುತ್ತೆ. ಮತ್ತೆ ಈ ವ್ಯಕ್ತಿ ನಿಮ್ಮನ್ನು ಭೇಟಿ ಆಗ್ಬೋದು ಹಾಗೂ ಅನಿಸುತ್ತೆ. ಹಾಗಿರೋದ್ರಿಂದ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅನ್ನೋದು ಬರ್ತಾ ಇದೆ. ಸಮಾಧಾನವಾಗಿರಿ. ಆ ವ್ಯಕ್ತಿ ನಿಮ್ಮ ಅದೃಷ್ಟದಲ್ಲಿದ್ದರೆ ಖಂಡಿತ ಬರ್ತಾರೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಯೂನಿವರ್ಸ್, ಸ್ಪಿರಿಟ್ ಗೈಡ್ಸ್, ಏಂಜಲ್ಸ್ ಗೈಡ್ ಮಾಡಿ. ಯಾರೋ ವ್ಯಕ್ತಿಗೆ ಮನಸ್ಸು ಕೊಟ್ಟಿದ್ದೀರಾ. ಅಲ್ಲಿ ಸಂತೋಷ ಇಲ್ಲ ಅಂತ ಗೊತ್ತಿದ್ರೂ ನಿಮಗೆ ಗೊತ್ತಿಲ್ಲದ ಹಾಗೆ ಅಟ್ಯಾಚ್ಮೆಂಟ್ ಬೆಳೆದಿದೆ. ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ, ಕನ್ಫ್ಯೂಷನ್ಸ್ ಇದೆ. ಆ ವ್ಯಕ್ತಿ ಜೊತೆ ಮತ್ತೆ ಮೊದಲಿನ ಹಾಗೆ ಇರಬೇಕು ಅನ್ಕೋತೀರಾ. ಇದು ಸಾಧ್ಯನಾ ಹಾಗೂ ಯೋಚನೆ ಮಾಡ್ತೀರಾ. ಇಲ್ಲಿ ನೀವು ಯಾವ ವ್ಯಕ್ತಿ ಬಗ್ಗೆ ಯೋಚಿಸ್ತಿದ್ದೀರಾ? ಅವರನ್ನು ನೀವು ತುಂಬ ಇಷ್ಟಪಟ್ಟಿದ್ರಿ, ಅವ್ರ ಬಗ್ಗೆ ನೀವು ಏನೇನೋ ಕನಸುಗಳನ್ನ ಇಟ್ಕೊಂಡಿದ್ರಿ. ಎಲ್ಲ ಪಾಸಿಟಿವ್ ಫೀಲಿಂಗ್ಸ್, ಒಳ್ಳೆ ಗುಣಗಳಿರುವ ವ್ಯಕ್ತಿ ಅಂತ ಅನ್ನಿಸ್ತಾ ಇತ್ತು ನಿಮಗೆ. ದಿನ ಕಳೆದ ಹಾಗೆ ಫ್ರೆಂಡ್ಶಿಪ್ ಡೀಪ್ ಆಯಿತು. ನೀವು ಇಮೋಷ್ನಲಿ ಕನೆಕ್ಟ್ ಆಗಿದ್ರಿ. ಪ್ರಪಂಚದಲ್ಲಿ ನನ್ನಂಥ ಅದೃಷ್ಟ ಯಾರಿಗೂ ಇಲ್ಲ ಅನ್ನಿಸ್ತಾ ಇತ್ತು ನಿಮಗೆ. ಮನಸ್ಸು ಯಾವಾಗಲೂ ಆ ವ್ಯಕ್ತಿ ಹಿಂದೆಯೇ ಇತ್ತು. ದಿನ ಕಳೆದ ಹಾಗೆ ಅವರ ಇನ್ನೊಂದು ಮುಖ ನಿಮ್ಗೆ ಈಗ ಅರ್ಥ ಆಗ್ತಾ ಇದೆ. ಇಲ್ಲೇನೋ ನೆಗೆಟಿವ್ ಎನರ್ಜಿ ಬರ್ತಾ ಇದೆ. ಶುರುವಿನಲ್ಲಿ ತನ್ನ ಒಳ್ಳೆತನದಿಂದ ಅಟ್ರ್ಯಾಕ್ಟ್ ಮಾಡಿದ್ರು.
ಈಗೀಗ ಸೆಲ್ಫಿಶ್ನೆಸ್ ಕಾಣಿಸುತ್ತೆ. ತನಗೆ ಬೇಕಾದಾಗ ಮಾತ್ರ ಫ್ರೆಂಡ್ಶಿಪ್. ಕೆಲವರು ಹಣ ಸಹ ಕಳ್ಕೊಂಡಿರಬಹುದು. ಇದೊಂದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಯಾರಿಗೆ ಅನ್ವಯಿಸುತ್ತೆ ಅವ್ರು ತಗೊಳ್ಳಿ. ಹಾಗೆ ಮೇಲ್ ಫೀಮೇಲ್ ಇಬ್ರಿಗೂ ಅನ್ವಯಿಸುತ್ತೆ. ಇಲ್ಲಿ ಕೆಲವರು ಕಾಂಟ್ಯಾಕ್ಟಲ್ಲಿದ್ದರೆ, ಇನ್ನು ಕೆಲವರು ದೂರ ಆಗಿದ್ದೀರಾ. ಮನಸ್ಸಲ್ಲಿ ನೆಮ್ಮದಿ ಇಲ್ಲ, ಸಿಟ್ಟು ಕೋಪ ಕಾಣ್ತಾ ಇದೆ, ಹಾಗೆ ಏನೋ ಹೆದರಿಕೆನೂ ಇದೆ. ಈಗ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ನೋಡೋಣ. ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇದೆ? ಹೌದು, ನಿಮ್ಮ ಫ್ರೆಂಡ್ಶಿಪ್ನಲ್ಲಿ ಅವ್ರಿಗೊಂದು ಶಾಂತಿ ನೆಮ್ಮದಿ ಇತ್ತು. ಕೆಲವರು ಇಲ್ಲಿ ಮದುವೆ ಆಗಿರೋರು ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ಹಣದ ಅವಶ್ಯಕತೆ ಇತ್ತು. ಫೈನಾನ್ಷಿಯಲಿ ಇಮೋಷ್ನಲಿ ಎಕ್ಸಾಸ್ಟ್ ಆಗಿದ್ದರು. ಯಾರ್ದಾದ್ರೂ ಅವಶ್ಯಕತೆ ಇತ್ತು. ನಿಮ್ಮ ಪರಿಚಯ ಅಥವಾ ಮದುವೆ ಆದಮೇಲೆ ಏನೋ ಪಾಸಿಟಿವಿಟಿ ಬಂದಿದೆ. ನೀವು ಅವ್ರಿಗೆ ಲಕ್ಕಿ ಪರ್ಸನ್ ಅನ್ನಿಸ್ತಾ ಇತ್ತು. ಒಂದು ಕಾಲದಲ್ಲಿ ಲಾಸ್ ಮಾಡ್ಕೊಂಡಿದ್ದ ಬಿಸ್ನೆಸ್ ಅಥವಾ ಕಳ್ಕೊಂಡಿದ್ದ ಕೆಲಸ ಈಗೀಗ ಎಲ್ಲ ಸರಿಯಾಗ್ತಾ ಇದೆ. ಇವೆಲ್ಲದ್ರ ಮಧ್ಯೆ ನಿಮ್ಮನ್ನು ಮರ್ತಿಲ್ಲ ಅವರು. ನಿಮ್ಮ ನೆನಪಿದೆ. ನಿಮ್ಮನ್ನು ಅವರೊಂದು ಬೆಸ್ಟ್ ಚಾಯ್ಸ್ ಅಂದ್ಕೊಂಡಿದ್ದಾರೆ. ಇವ್ರು ಸ್ವಲ್ಪ ರೂಡ್ ಆಗಿದ್ರು ತನ್ನ ಫೀಲಿಂಗ್ಸ್ನ ಹೇಳ್ಕೊಳ್ಳುವಂಥ ಸ್ವಭಾವ ಅಲ್ಲ. ಹಣದ ಅವಶ್ಯಕತೆ ಇತ್ತು ಸರಿ, ಅದನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ನಿಮಗೆ. ಆದರೆ ನಿಮಗೆ ಆ ಹಣಕ್ಕಿಂತ ಆ ವ್ಯಕ್ತಿ ಮತ್ತೆ ನನ್ನ ಜೀವನಕ್ಕೆ ಬರಬೇಕು ಅನ್ನೋದಿದೆ. ಪೊಸೆಸಿವ್ನೆಸ್ ಇದೆ. ನೀವು ನಿಮಗೆ ಅವ್ರ ಮೇಲಿದ್ದ ಕಾಳಜಿ, ಕೇರಿಂಗ್ ಭಾವನೆ, ನೀವು ಹೆಲ್ಪ್ ಮಾಡಿಕೊಡ್ತಾ ಇದ್ದಿದ್ದು ಎಲ್ಲ ಗೊತ್ತಿದೆ ಅವ್ರಿಗೆ. ಆದರೂ ಅದನ್ನು ಏನೂ ನಿಮ್ಮ ಹತ್ರ ಹೇಳ್ತಾ ಇರಲಿಲ್ಲ. ಹೇಳ್ಕೋಬೇಕು ಅಂತಲೂ ಅನ್ನಿಸ್ತಾ ಇರಲಿಲ್ಲ ಅವ್ರಿಗೆ. ಲೈಫ್ನ ಸರಿ ಮಾಡ್ಕೋಬೇಕು ಅನ್ನೋ ಹಠ ಇತ್ತು. ನಿಮ್ಮ ಜೊತೆ ಸರಿಯಾದ ಜೀವನ ಮಾಡಬೇಕು, ಇಷ್ಟು ದಿನದ ಬದುಕಿಗೆ ಈಗ ಒಂದು ಅರ್ಥ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಹಿಂದೆ ಏನೋ ಅನ್ಸರ್ಟೇನಿಟಿ ಇತ್ತು. ಜೀವನನೇ ಹಾಗೆ, ಯಾವುದೂ ನಾವು ಅಂದ್ಕೊಂಡಂತೆ ಆಗೋಲ್ಲ. ಆದರೆ ಈ ವ್ಯಕ್ತಿ ನಿಮ್ಮಿಂದ ಬದಲಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಹಿಂದೆ ಏನೋ ಲೇಸಿನೆಸ್ ಇತ್ತು. ಯಾರಿಗೋಸ್ಕರ ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋ ಭಾವನೆ ಇತ್ತು. ನಿಮ್ಮ ಫ್ರೆಂಡ್ಶಿಪ್ ಆದಮೇಲೆ ಯಾಕೋ ಜೀವನದಲ್ಲಿ ಉತ್ಸಾಹ ಬಂದಂಗಾಗಿದೆ. ನೀವು ಅವ್ರಿಗೆ ಸಜೆಷನ್ ಕೊಡ್ತಾಯಿದ್ರಿ, ಗೈಡ್ ಮಾಡ್ತಾಯಿದ್ರಿ, ಒಂದೊಂದು ಸರಿ ಬುದ್ಧಿನೂ ಹೇಳ್ತಾಯಿದ್ರಿ. ಇದೆಲ್ಲ ಅವ್ರಿಗೆ ಏನೋ ಲೋ ಫೀಲ್ ಆಗೋ ಹಾಗಾಗ್ತಿತ್ತು. ನಾನು ಸರಿಯಾಗಬೇಕು, ನನ್ನ ಲೈಫ್ ಚೆನ್ನಾಗಿ ಮಾಡ್ಕೋಬೇಕು, ಹಾಗೆ ಅವ್ರ ಮನಸ್ಸು ಅವ್ರ ಮೇಲೆ ಫೋಕಸ್ ಆಗಿತ್ತು. ಈಗ ನಿಮ್ಮ ನೆನಪಾಗ್ತಾ ಇದೆ. ಮತ್ತೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ? ಕಾರ್ಡ್ಸ್ ಏನು ಹೇಳುತ್ತೆ ಕೇಳೋಣ. ಇದಕ್ಕೆ ಒಂದೇ ಒಂದು ಕಾರ್ಡ್ ನೋಡೋಣ, ಫೈನಲ್ ಆಗಿ ಏನು ಬರುತ್ತೆ. ಇಲ್ಲೊಂದು ಯೂನಿಯನ್ ಬರ್ತಾ ಇದೆ ನೋಡಿ, ಕ್ಲಾರಿಟಿ. ಯಾರೋ ವ್ಯಕ್ತಿಗೆ ಕಾಯ್ತಾ ಇದ್ದೀರಾ. ಅಲ್ಲೊಂದು ಇಲ್ಯೂಷನ್ ಇತ್ತು, ಅಂದರೆ ಕಲ್ಪನಾ ಲೋಕ. ಈಗೇನೋ ಈ ಕನೆಕ್ಷನಲ್ಲಿ ಪರ್ಫೆಕ್ಷನ್ ಬರ್ತಾ ಇದೆ ಅನ್ನೋದು ಇಲ್ಲಿದೆ. ಇಷ್ಟು ದಿನ ನಿಮ್ಮಿಂದ ದೂರ ಆಗಿದ್ರು, ಅವ್ರ ಮನಸ್ಸಲ್ಲಿ ಏನೋ ಚೇಂಜಸ್ ಆಗಿದೆ, ಏನೋ ಟ್ರಾನ್ಸ್ಫಾರ್ಮೇಷನ್ ಇದೆ. ಮತ್ತೆ ನಿಮ್ಮನ್ನು ಭೇಟಿ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಹಾಗನ್ನಿಸ್ತಾ ಇದೆ ಅವ್ರಿಗೆ. ಹಾಗೆ ಏಂಜಲ್ಸಿಂದ ಇಲ್ಲೊಂದು ಯೂನಿಯನ್ ಅನ್ನೋದು ಬರ್ತಾ ಇದೆ. ಪಕ್ಕದಲ್ಲೇ ಇಲ್ಲೊಂದು ಟುಗೆದರ್ ಅನ್ನೋದು ಬರ್ತಾ ಇದೆ. ಮತ್ತು ಯು ವಿಲ್ ಜಾಯಿನ್ ಟುಗೆದರ್ ಅನ್ನೋದು ಇಲ್ಲಿನ ಮೆಸೇಜ್ ಆಗಿದೆ. ಸೊ ಬಿ ಪಾಸಿಟಿವ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.